TV7 ಕನ್ನಡಕ್ಕೆ ಸ್ವಾಗತ. ಚಳ್ಳಕೆರೆ ಬ್ರೇಕಿಂಗ್. ದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 8.60 ಲಕ್ಷ ರೂಪಾಯಿ ಅವ್ಯವಹಾರ ಆರೋಪ. ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಅಮಾನತು. ಚಳ್ಳಕೆರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 8 ಲಕ್ಷ ರೂಪಾಯಿ 60,000 ಹಣಕಾಸು ಅವ್ಯವಹಾರ ನಡೆದಿರುವ ಆರೋಪದ ಹಿನ್ನೆಲೆ ಮಹತ್ವದ ಬೆಳವಣಿಗೆ ನಡೆದಿದೆ. ಸಂಘದ ಲೆಕ್ಕ ಪರಿಶೋಧನೆ, ಆಡಿಟ್ ವೇಳೆ ಹಣಕಾಸು ವ್ಯವಹಾರಗಳಲ್ಲಿ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದ್ದು, ಈ ಸಂಬಂಧ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ವಿರುದ್ಧ ಇಲಾಖಾ ಮಟ್ಟದಲ್ಲಿ ತನಿಖೆ ಆರಂಭಿಸಲಾಗಿದೆ. ತನಿಖೆ ಪೂರ್ಣಗೊಳ್ಳುವವರೆಗೆ ಅವರನ್ನು ಅಮಾನತುಗೊಳಿಸಿ ಸಂಘದ ಅಧ್ಯಕ್ಷ ರಮೇಶ್ ಬಾಬು ಆದೇಶ ಹೊರಡಿಸಿದ್ದಾರೆ. ಮೂಲಗಳ ಪ್ರಕಾರ, ರೈತರ ಸಾಲ ವಿತರಣೆ ಮತ್ತು ಬ್ಯಾಂಕಿನ ಹಣಕಾಸು ವ್ಯವಹಾರಗಳ ಪರಿಶೀಲನೆ ವೇಳೆ ಸುಮಾರು 8.60 ಲಕ್ಷ ರೂಪಾಯಿ ಮೊತ್ತದ ಅಕ್ರಮ ವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ಸ್ಪಷ್ಟನೆ ಕೇಳಿದಾಗ ವಿವಿಧ ಕಾರಣಗಳನ್ನು ನೀಡಿ ಅಧಿಕಾರಿಗಳು ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇದೇ ವೇಳೆ ಅಮಾನತಿನಲ್ಲಿದ್ದರೂ ರಾಜಣ್ಣ ಅವರ ಭಾವಚಿತ್ರಗಳು ನಾಯಕನಹಟ್ಟಿ ಭಾಗದಲ್ಲಿ ವಿವಿಧ ಫ್ಲೆಕ್ಸ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಸಾರ್ವಜನಿಕರ ಗಮನ ಸೆಳೆದಿದೆ. ಗ್ರಾಹಕರಿಂದ ಹಣ ಪಡೆದು ಸರ್ಕಾರಕ್ಕೆ ಸಲ್ಲಿಸಬೇಕಿದ್ದ ಬಿಲ್ಗಳಲ್ಲಿಯೂ ಅಕ್ರಮ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಇದರ ನಡುವೆ ಮುಂದಿನ ಚುನಾವಣೆಗೆ ರಾಜಣ್ಣ ಸಿದ್ಧತೆ ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಪ್ರಕರಣ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಪ್ರಸ್ತುತ ಪ್ರಕರಣದ ಕುರಿತು ಇಲಾಖಾ ಮಟ್ಟದಲ್ಲಿ ತನಿಖೆ ಮುಂದುವರಿದಿದ್ದು, ತನಿಖಾ ವರದಿ ಆಧರಿಸಿ ಮುಂದಿನ ಕಾನೂನು ಹಾಗೂ ಆಡಳಿತಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಮೌನೇಶ ಆಚಾರ್, TV7 ಕನ್ನಡ, ಚಳ್ಳಕೆರೆ ವರದಿ. ಸರ್ ಹೇಳಿ ಸರ್, ನಿಮ್ಮ ಹೆಸರೇನು? ರಮೇಶ್ ಬಾಬು. ಸರ್ ಏನು ನಡೆದಿದೆ ನಿಮ್ಮ ಸೊಸೈಟಿಯಲ್ಲಿ? ನಮ್ಮದು ಎಂದೇರಳ್ಳಿ ಸೊಸೈಟಿಯಲ್ಲಿ ರೈತರದ್ದು ಭಾಳಷ್ಟು ಸಾಲ ಸುಸ್ತಿಯಾಗಿತ್ತು. ನಾವು ಸುಸ್ತಿ ಅದಕ್ಕೆ ನೋಟಿಸ್ ಕೊಡ್ರಂತ ನಮ್ಮ ಕಾರ್ಯದರ್ಶಿಗೂ ಮತ್ತು ಅಕೌಂಟೆಂಟ್ಗೂ ಸೂಪರ್ವೈಸರ್ ಹೇಳಿದಾಗ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟಾಗ ಹಲವಾರು ರೈತರು ಬಂದು ನಾವು ಆಗ ಸಾಲ ಕಟ್ಟಿ ನಾವು ಸಾಲ ತಗೊಂಡಿಲ್ಲ ಅಂತ ತೀರುವಳಿ ಮಾಡಿದ್ದೀವಿ, ನಮ್ಗೆ NOC ಕೊಟ್ಟಿದ್ದಾರೆ ಪೇಪರಲ್ಲಿ ಅಂತ ತೋರಿಸಿದ್ರು, ದಾಖಲೆ ತೋರಿಸಿದ್ರು. ಈ ನಾವು ಇದನ್ನು ಪರಿಶೀಲನೆ ಮಾಡಿ ಸೂಪರ್ವೈಸರ್ನ ಮತ್ತು DC ಬ್ಯಾಂಕ್ MD ಅವರಿಗೆ ತಿಳಿಸಿದಾಗ ಅವರು ಒಂದು ಆಡಿಟ್ ಮಾಡೋಕ್ಕೆ ಒಂದು ಆಯ್ಕೆ ಮಾಡಿ ಆಡಿಟ್ ಮಾಡೋಕ್ಕೆ ಕಳಿಸಿದರು. ಸೂಪರ್ವೈಸರು ಮತ್ತು ಜಂಟಿ ಎಲ್ಲ ಸ್ಥಳ ತನಿಖೆ ಮಾಡಿ ಆಡಿಟ್ ಮಾಡಿದಾಗ ಇವರು ಸಾಲನ ರೈತರು ಕಟ್ಟಿದ್ದಾರೆ. ಆ ಸಾಲನ ಈಗ ಸ್ವಂತಕ್ಕೆ ಬಳಸ್ಕೊಂಡು ರಾಜಣ್ಣ ಕಾರ್ಯದರ್ಶಿ, ನಮ್ಮ ಎಂದೇರಳ್ಳಿ ಕಾರ್ಯದರ್ಶಿ ಅವರು ಬಳಸ್ಕೊಂಡು ಎಷ್ಟು ಲಕ್ಷ ಬಳಕೆ ಮಾಡ್ಕೊಂಡಿದ್ದಾರೆ ಸರ್? ಆತ ಒಂದು 8,40,000 ಬಳಸ್ಕೊಂಡಿದ್ದಾನೆ. ಬಡ್ಡಿ ಹೆಸರು 15,40,000 ಕಟ್ಟಬೇಕಂತ ಆತನೇ ಪೇಪರಲ್ಲಿ ಬರ್ಕೊಟ್ಟ ಮೀಟಿಂಗ್ನಾಗೆ. ಆತನಿಗೆ 3 ಸಾರಿ ನೋಟಿಸ್ ಕೊಟ್ಟಿದ್ವಿ. ಹಲವಾರು ಸಾರಿ ನನಗೆ ಆರೋಗ್ಯ ಸರಿ ಇಲ್ಲ ಮತ್ತು ಇವಾಗ ಕಟ್ಟು ವಾರದ ಬೇಕು, 15 ದಿನ ಬೇಕು, ಟೈಮ್ ತಗೊಂತಾನೆ. ಟೈಮ್ ತಗೊಂಡು ಕಟ್ಟೋದೇ ಇಲ್ಲ. ಈಗ ಆಗಸ್ಟ್ ಬಂದರೆ 1 ವರ್ಷ ಆಗುತ್ತೆ. ಅದಕ್ಕೆ ಸಮಯ ಅವಕಾಶ ಕೊಟ್ಟು ನಾನು ಮನೆ ಮಾರ್ತೀನಿ, ಸೈಟ್ ಮಾರ್ತೀನಿ, ಕಟ್ತೀನಿ ತೀರುವಳಿ ಮಾಡ್ತೀನಿ ಅಂತೇಳಿ ಅದಕ್ಕೆ ನಾವು ಕೊನೆಯದಾಗಿ ಅವನಿಗೆ ಸಸ್ಪೆಂಡ್ ಮಾಡಿ ಮತ್ತು ಕಾಲಾವಕಾಶ ಈಗ ನೀನು ತುರ್ತಾಗಿ ಕಟ್ಬೇಕಂತ ನೋಟಿಸ್ ಕೊಟ್ಟಿದ್ವಿ. ಸರಿ ಸರ್, ನಿಮ್ಮ ಹೆಸರು? ರಮೇಶ್ ಬಾಬು ಅಂತ. ಓಕೆ ಸರ್, ಥ್ಯಾಂಕ್ ಯು.